ಮಾಮಿ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ವರಮಹಾಲಕ್ಷ್ಮಿ ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷ್ಯಾಲಯದಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿತರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲಯ. ವಾರ ಭವಿಷ್ಯ ಹೇಳುವಾಗ ಒಮ್ಮೆ ವ್ಯತ್ಯಾಸ ಆಗ್ಬೋದು, ಒಮ್ಮೆ ನಿಮ್ಮ ಜಾತಕ ಪರಿಶೀಲನೆ ಅಗತ್ಯ. 31/3/2024 ದಿನಾಂಕ 7/4/2024 ಮೇಷರಾಶಿಯಿಂದ ಮೀನರಾಶಿಯವರೆಗೆ ರಾಶಿ ವಾರ ಭವಿಷ್ಯ ನೋಡೋಣ. ಈ ವಾರ ವ್ಯಯಸ್ಥಾನದಲ್ಲಿ 3 ಗ್ರಹಗಳಿದೆ. ಅದರಲ್ಲೂ 2ನೇ ಮನೆಯಲ್ಲಿ ಅಧಿಪತಿಯ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದು 12ನೇ ಮನೆಯಲ್ಲೇ ಇರುವುದರಿಂದ ಹಣವ್ಯಯ, ಅದರಲ್ಲೂ ಅತಿ ಆಸೆಯಿಂದ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುವುದರಿಂದ ಎಚ್ಚರ. ದುಂದುವೆಚ್ಚ ಮಾಡುವುದು ಇದೆ. ದೂರ ಪ್ರಯಾಣ, ಪಾರ್ಟಿಗಳನ್ನು ಮಾಡುವಂತಹದ್ದು, ಅನವಶ್ಯಕ ಹಣ ಖರ್ಚು ಬರಲಿದೆ. ಬಂಧುಗಳಿಂದ ಎಚ್ಚರ. ವಿರೋಧಗಳು ಆಗ್ಬೋದು. ನಿಮ್ಮ ಜೀವನ ಶೈಲಿಯನ್ನು ಸಹಿಸದೇ ಇರ್ಬೋದು. ಟೀಕೆಗಳು ಮಾಡಬಹುದು. ಆರೋಗ್ಯದ ಕಡೆ ಗಮನ ಇರಲಿ. ಹೆಚ್ಚಾಗಿ ಖಾರ ತಿನ್ನುವುದು ಬೇಡ. ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆ ಬರುವ ಸಾಧ್ಯತೆ ಇದೆ. ನೀರನ್ನು ಹೆಚ್ಚಾಗಿ ಸೇವಿಸಿ. ನೀರು ಪದಾರ್ಥಗಳನ್ನು ದೇಹವನ್ನು ತಂಪಾಗಿ ಇಟ್ಟುಕೊಳ್ಳಿ. ಆದಷ್ಟು ನಿತ್ಯ ಗಜಲಕ್ಷ್ಮಿ ಪೂಜೆ ಮಾಡಿ. ಶುಭವಾಗಲಿದೆ. ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು. ಈ ವಾರ ನೀವು ಹೆಣ್ಣು ದೇವತೆ ಅನುಗ್ರಹ ವಾರ ಅಂತಲೇ ಹೇಳ್ಬೋದು. ಶುಕ್ರ ಉಚ್ಚನಾಗಿದ್ದು 5ನೇ ಮನೆ ಪೂರ್ವ ಪುಣ್ಯಸ್ಥಾನ ದೃಷ್ಟಿ. ಶರೀರ ಸೌಖ್ಯ, ಬಟ್ಟೆ ಖರೀದಿ, ವಾಚ್, ಹೀಗೆ ನಾನಾ ರೀತಿಯ ನಿಮ್ಮ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುತ್ತೀರ. ಒಳ್ಳೆಯ ಊಟೋಪಚಾರ, ಆಭರಣ ಖರೀದಿ, ವಾಹನ ಖರೀದಿ, ಗೃಹೋಪಯೋಗಿ ವಸ್ತುಗಳ ಖರೀದಿ. ನೀವು ಅಂದರೆ ನಿಮ್ಮ ಬಯಕೆಗಳನ್ನು ಈಡೇರಿಸುವಂಥದ್ದು. ಮದುವೆಯ ವಿಚಾರ, ತಾವೇನು ಬಯಸ್ತಾ ಇದ್ದೀರೋ ಆ ರೂಪದಲ್ಲೇ ಮದುವೆ ಆಗುವಂಥದ್ದು. ಇಷ್ಟಪಡೋವರೆಗೂ ಸಹ ಮದುವೆ ಆಗುವ ಸಾಧ್ಯತೆ ಹೆಚ್ಚಿದೆ. ಸಾಲಬಾಧೆಯಿಂದ ನಿವಾರಣೆ ಆಗ್ತೀರ. ಸ್ತ್ರೀಯರಿಂದ ಲಾಭ. ನಾಟ್ಯ, ನೃತ್ಯ, ಸಂಗೀತ ಕಲೆಯಿಂದ ಲಾಭ. ಚಲನಚಿತ್ರ ನಟನೆ ಅಥವಾ ಸ್ವಂತ ಫಿಲಮ್ ಮಾಡಲು, ಧಾರಾವಾಹಿ ಮಾಡಲು, ಫೋಟೋ ಸ್ಟುಡಿಯೋ ಮಾಡಲು ಚೆನ್ನಾಗಿದೆ. ಸಂತಾನ ಭಾಗ್ಯವು ತೋರಿಸ್ತಾ ಇದೆ. ವಿದೇಶಿ ಪ್ರಯಾಣ, ಅಲ್ಪ ಬಂಡವಾಳದಿಂದ ಅಧಿಕ ಲಾಭ. ಬಾರ್ ರೆಸ್ಟೋರೆಂಟ್ನಿಂದಲೂ ಲಾಭ. ಫಾಸ್ಟ್ ಫುಡ್ ವ್ಯಾಪಾರಿಗಳಿಗೂ ಸಹ ಲಾಭದ ವಾರ ಅಂತ ಹೇಳ್ಬೋದು. ಮದುವೆ ವಿಚಾರದಲ್ಲಿ 1 ತಿಂಗಳು ಶುಭ ಉಂಟು. ಡೈಮಂಡ್ ಖರೀದಿಸಲು ಶುಭ ಸಮಯ. ಒಮ್ಮೆ ಜಾತಕ ಪರಿಶೀಲನೆ ಮಾಡಿ ನಿಮಗೆ ಶುಕ್ರ ಹೇಗಿದೆ ಅಂತ ತಿಳ್ಕೋಬೇಕು. ಹಾಗೆ ನಿತ್ಯ ನೀವು ಶ್ರೀಚಕ್ರ ಪೂಜೆ ಮಾಡಿ. ಶುಭವಾಗಲಿದೆ. ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿ. ರಾಶಿಯವರಿಗೆ ಈ ವಾರ ನೋಡುವಾಗ ಸುಂದರವಾದ ಹೆಣ್ಣು ಹಾಗೂ ಗಂಡು ವಿವಾಹಕ್ಕೆ ಸಂಬಂಧಗಳು ಬರುತ್ತೆ. ಅಂದರೆ ಗಂಡು ಹೆಣ್ಣು ಸುಂದರವಾದ ಜೋಡಿ, ಲಕ್ಷ್ಮೀನಾರಾಯಣ ರೀತಿಯಲ್ಲಿ ಜೋಡಿಗಳು ಈಗ ಒಂದಾಗುವಂಥ ಸಮಯ. ಆರ್ಥಿಕವಾಗಿ ಶ್ರೀಮಂತಿಕೆ ಕುಟುಂಬವೂ ಸಹ ದೊರೆಯಲಿದೆ. ವಿವಾಹಕ್ಕೂ ತಕ್ಷಣ ಒಪ್ಪಂದ ಆಗುವ ಸಮಯ. ಪ್ರಯತ್ನ ಮಾಡಿ. ಶುಕ್ರ ಉಚ್ಚವಾಗಿ ಯಶಸ್ಸು ನಿಮ್ಮದಾಗಲಿದೆ. ವೃತ್ತಿಯಲ್ಲೂ ಅಪಾರ ಯಶಸ್ಸು, ಬಡ್ತಿ ದೊರೆಯಲಿದೆ. ನಿಮಗೆ ಹೊಸ ಆಯ್ಕೆಗಳು ಉತ್ತಮವಾಗಿ ಸಿಗಲಿದೆ. ಉದ್ಯೋಗ ನಿಮಿತ್ತ ವಿದೇಶಕ್ಕೆ ಹೋಗುವ ಸಂಭವ. ಭಾಗ್ಯಸ್ಥಾನವು ಉತ್ತಮ, ಶುಭ ಸಮಯ. ಸರ್ಕಾರಿ ನೌಕರರು ಎಚ್ಚರ. ಹಣ ವಿಚಾರವಾಗಿ ಎಚ್ಚರವಾಗಿರಿ. ನಿಮ್ಮನ್ನು ಯಾರಾದರೂ ಸಿಲುಕಿಸಬಹುದು ಉದ್ದೇಶ ಪೂರ್ವಕವಾಗಿ. ಗುರುಬಲ ಚೆನ್ನಾಗಿದೆ. ಬುದ್ಧಿವಂತಿಕೆಯಿಂದ ನಡೆಯಿರಿ. ನಿಮ್ಮ ಸ್ವಂತ ಬುದ್ಧಿಯಲ್ಲಿ ಕೈಯಲ್ಲಿ ಇರಲಿ. ನಿಮ್ಮ ಸ್ವಂತ ಬುದ್ಧಿ ನಿಮ್ಮ ಕೈಯಲ್ಲೇ ಇರಲಿ. ನಿತ್ಯ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿ. ಶುಭ ಸಂಖ್ಯೆ 5, ಬಣ್ಣ ಹಸಿರು. ಕಟಕ ರಾಶಿಯವರಿಗೆ ಈ ವಾರ ಮನಸ್ಸಿನಂತೆ ನಡೆಯುವ ವಾರ. ಕನಸಿನ ವಾರ. ಒಳ್ಳೆಯ ನಿದ್ರೆ, ಕಷ್ಟಗಳಿಂದ ಮುಕ್ತವಾಗುವ ವಾರ. ಇದಕ್ಕೆ ಪರಿಹಾರವು ದೊರೆಯಲಿದೆ. ಭಾಗ್ಯೋದಯ ವಾರ. ಆಸ್ತಿ ದೊರೆಯುವಿಕೆ. ಆಭರಣವು ಆಸ್ತಿಯ ರೂಪದಲ್ಲಿ ಹಂಚಿಕೆಯಾಗಿ ದೊರೆಯಲಿದೆ. ಕೋರ್ಟ್ನಿಂದಲೂ ಲಾಭ. ಪರಿಹಾರ ರೂಪದ ಹಣವೂ ದೊರೆಯಲಿದೆ. ಸ್ತ್ರೀಯರಿಗೆ ಲಾಭ. ಧೈರ್ಯದಿಂದ ಏನೋ ಕೆಲಸ ಮಾಡ್ತೀರಾ, ಅಂದರೆ ಯಾವ ರೀತಿ ಕೆಲಸ ಮಾಡ್ತೀರಾ ಅದರಿಂದ ಲಾಭ ದೊರೆಯುತ್ತೆ. ಪಾರ್ಟಿಗಳನ್ನ ಮಾಡುವಂಥದ್ದು, ನೀರಿನ ಸ್ಥಳಗಳಿಗೆ ಹೋಗುವಂಥದ್ದು, ಮನೋರಂಜನೆ ಹೆಚ್ಚಿನ ಸಮಯವನ್ನು ಕಳೀತೀರಾ. ಮನೋರಂಜನೆಗಾಗಿ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು. ನಿತ್ಯ ನವಗ್ರಹ ಪ್ರದಕ್ಷಿಣೆ ಮಾಡಿ. ಶುಭ ಬಣ್ಣ ಹಳದಿ. 3. ಈ ವಾರ ಮಾತೆ ಮುತ್ತು, ಮಾತೆ ಮೃತ್ಯು ಅನ್ನುವ ರೀತಿಯಲ್ಲಿ ಮಾತನಾಡುವ ಎಚ್ಚರ. ಮಾತಿನಿಂದ ನಿಷ್ಠುರ ಆಗೋದು ಬೇಡ. ಯಾವುದೇ ವಿಚಾರಕ್ಕೂ ಮಧ್ಯಸ್ಥಿಕೆ ಬೇಡ. ಮದುವೆ ಮಾಡಿಸೋದಿರ್ಬೋದು, ಇನ್ನಿತರ ರಾಜಿ ಮಾಡಿಸುವಂಥದ್ದು ಯಾವುದಕ್ಕೂ ಮಧ್ಯ ಹೋಗೋದು ಬೇಡ. ಈ ವಾರ ಎಚ್ಚರ. ಸ್ತ್ರೀಯರಿಂದ ಎಚ್ಚರ. ಹಾಗೆ ಸ್ತ್ರೀಯರು ಆರೋಗ್ಯದ ಕಡೆ ಗಮನ ಹರಿಸಿ. ಸಂಕೋಚದಿಂದ ಆರೋಗ್ಯದ ವಿಚಾರ ತೊಂದರೆ ತಮ್ಮಲ್ಲೇ ಗುಪ್ತವಾಗಿ ಇಡುವುದು ಬೇಡ. ವೈದ್ಯರ ಭೇಟಿ ಹಾಗೂ ಸಲಹೆ ಪಡೆಯಿರಿ. ಹಣದ ವಿಚಾರವಾಗಿಯೂ ಎಚ್ಚರ. ಕೊಟ್ಟ ಹಣಕ್ಕೆ ನಿಷ್ಠುರ ಆಗೋದು ಬೇಡ. ಒಡವೆ ಆಭರಣ ಬಗ್ಗೆ ಎಚ್ಚರ. ಸರ್ಕಾರಿ ನೌಕರರಿಗೂ ಈ ವಾರ ಒತ್ತಡದ ವಾರ.
ಅಧಿಕ ಕೆಲಸ, ಹೊಸ ಉದ್ಯೋಗಕ್ಕೆ ಕೈ ಹಾಕುವ ಹಾಗೂ ಬದಲಾವಣೆ ಮಾಡುವಾಗ ಎಚ್ಚರ. ಹೃದಯಪಡಿಸಿ ಸೂರ್ಯ ನಮಸ್ಕಾರ ಮಾಡಿ. ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು. ರಾಶಿಯವರಿಗೆ ಈ ವಾರ ಶುಕ್ರ ಉಚ್ಚ, ಕಳತ್ರ ಭಾವ ಚೆನ್ನಾಗಿದೆ. ವಿವಾಹ ವಿಚಾರವಾಗಿ ಸಿಹಿ ಸುದ್ದಿಗಳು, ಆಕಸ್ಮಿಕವಾಗಿ ಅಂದುಕೊಂಡಂತೆ ವಿವಾಹ ನಡೆಯುವಂಥದ್ದು, ಆಭರಣ, ಬೆಳ್ಳಿಯ ಪದಾರ್ಥ ಆಗಮನ, ಅನಿರೀಕ್ಷಿತ ಧನಾಗಮನ, ಆರ್ಥಿಕ ಸಮಸ್ಯೆ ಈ ವಾರ ಬಗೆಹರಿಯುತ್ತೆ. ವ್ಯಾಪಾರದಲ್ಲೂ ಲಾಭ, ಸ್ವಂತ ಉದ್ಯೋಗಸ್ಥರಿಗೆ ಈ ವಾರ ಅಧಿಕ ಲಾಭವಿದೆ. ಮನೋರಂಜನೆ ಸ್ಥಳ ಭೇಟಿ, ಸರ್ಕಾರಿ ಕೆಲಸ ಕಾರ್ಯ ಈ ವಾರ ಮಂದಗತಿ. ಪಾಠ ವ್ಯವಹಾರ ಬೇಡ, ಹೊಸ ಉದ್ಯೋಗ ಬದಲಾವಣೆ ಬೇಡ. ಇರುವ ಉದ್ಯೋಗದಲ್ಲಿ ಮುಂದುವರಿಯಿರಿ. ಗುರುಬಲ ಕಡಿಮೆ ಇದೆ. ದತ್ತ ಆರಾಧನೆ ಮಾಡಿ. ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿ. ತುಲಾರಾಶಿಯವರಿಗೆ ಈ ವಾರ ನಿಮಗೆ ಸ್ವಂತ ಉದ್ಯೋಗ ಮಾಡಲು ಶುಕ್ರ ಅನುಗ್ರಹ. ನಿಮ್ಮ ಅನುಭವವೇ ಸಾಕು, ನೀವು ಸ್ವಂತ ಉದ್ಯೋಗಿಗಳಾಗಲು ಶುಕ್ರ ನೆರವು ಇದೆ. ನಿಮಗೆ ಈಗ ಇರುವಂತಹ ಅನುಭವ ಸಾಕು. ಅಲ್ಪ ಬಂಡವಾಳದಿಂದಲೇ ಮುಂದುವರಿಯಿರಿ. ಸೀರೆ ಬಟ್ಟೆ ವ್ಯಾಪಾರ, ಕೈಕುಸದಿ ಕೆಲಸ, ಬ್ಯೂಟಿ ಪಾರ್ಲರ್, ಟ್ಯಾಟೋ ಕೆಲಸ, ಹೋಮ್ ಮೇಡ್ ರೆಸಿಪೀಸ್, ಹಪ್ಪಳ, ಉಪ್ಪಿನಕಾಯಿ, ಹೀಗೆ ನಾನಾ ತಯಾರಿಕೆಯಿಂದಲೂ ಲಾಭ ಮಾಡ್ತೀರ. ಬರಬೇಕಾದಂಥ ಹಣವೂ ಬರಲಿದೆ. ಶುಭ ಕಾರ್ಯಗಳಿಗೂ ಹಣ ವ್ಯಯ ಆಗಲಿದೆ. ಹೆಣ್ಣು ದೇವತಾ ಕಾರ್ಯಗಳು, ಅರಿಕೆಗಳಿದ್ದರೆ ತೀರಿಸಿ. ಶುಭ ಸಮಯ, ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ. ನಿಮ್ಮ ಮನ ಕೋರಿಕೆಯು ಪೂರ್ಣಗೊಳ್ಳಲು ನೀವು ನಿಮ್ಮ ಇಷ್ಟ ದೇವತೆಗೆ ಮಡ್ಲಕ್ಕಿ ನೀಡಿ. ಶುಭವಾಗಲಿದೆ. ನಿತ್ಯ ಕುಲದೇವತೆ ಪ್ರಾರ್ಥನೆ. ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ. ಈಗ ವೃಶ್ಚಿಕ ರಾಶಿಯ ಕಡೆ ಹೋಗೋಣ ಬನ್ನಿ. ಈ ವಾರ ಶುಕ್ರಬಲ ಚೆನ್ನಾಗಿದೆ. ಆರ್ಥಿಕವಾಗಿ 1 ತಿಂಗಳು ನಿಮಗೆ ಒಳ್ಳೆಯ ಬದಲಾವಣೆ ನೋಡುವ ಸಮಯ. ವ್ಯಾಪಾರ ಉದ್ಯೋಗದಲ್ಲೂ ಹಂತವಾಗಿ ಬೆಳವಣಿಗೆ ದೊರೆಯಲಿದೆ. ಸಂತಾನ ಭಾಗ್ಯದ ಸಿಹಿ ಸುದ್ದಿ, ದೂರವಾದಂತಹ ದಂಪತಿಗಳು ಹತ್ತಿರವಾಗುವಂಥದ್ದು. ತಾವು ಇಷ್ಟಪಡುವರ ಜೊತೆಯಲ್ಲೇ ವಿವಾಹ ನಿಶ್ಚಯ ಇದೆ. ಬಣ್ಣದ ವ್ಯಾಪಾರಿಗಳು ಶುಭ ಫಲ. ನೂತನವಾಗಿ ಪ್ರಾರಂಭಿಸಲು ಚೆನ್ನಾಗಿ. ಏನಾರೋ ಬಣ್ಣದ ಅಂಗಡಿ ಮಾಡಬೇಕು, ಪೇಂಟ್ ಅಥವಾ ಹಾರ್ಡ್ವೇರ್ ಜೊತೆಯಲ್ಲೇ ಮಾಡಬೇಕು ಅಂದರೆ ಖಂಡಿತ ಮಾಡ್ಬೋದು, ಚೆನ್ನಾಗಿದೆ. ಬಟ್ಟೆ ವ್ಯಾಪಾರ, ಸೀರೆ ವ್ಯಾಪಾರ, ಬ್ಯಾಂಗಲ್ ಸ್ಟೋರ್, ಗಿಫ್ಟ್ ಐಟಮ್ಸ್ ವ್ಯಾಪಾರದಿಂದಲೂ ಈ ವಾರ ಚೆನ್ನಾಗಿದೆ. ಸರ್ಕಾರಿ ನೌಕರರಿಗೂ ಈ ವಾರ ಉತ್ತಮ. ಹೆಣ್ಣು ದೇವತಾ ಆರಾಧನೆಯಿಂದ ಶುಭ ಫಲ. ಅಮ್ಮನವರಿಗೆ ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿಸಿ ಶುಭವಾಗಲಿದೆ. ನಿತ್ಯ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡಿ. ಶುಭ ಸಂಖ್ಯೆ 2, ಶುಭ ಬಣ್ಣ ಪಿಂಕ್. ಧನುಸು ರಾಶಿಯ ಕಡೆ ಹೋಗೋಣ ಬನ್ನಿ. ಧನುಸು ರಾಶಿಯವರಿಗೆ ಗೃಹದಿಂದ ಲಾಭ, ಮನೆಯಿಂದ ಲಾಭ, ನೂತನ ಜಾಗ ಕೊಂಡುಕೊಳ್ಳುವುದು, ಮನೆ ನವೀಕರಣ, ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ದೂರ ಪ್ರಯಾಣವಿದೆ. ಗುರುಬಲವು ಉತ್ತಮವಿದ್ದು ನಿಮ್ಮ ಕನಸನ್ನು ಪೂರ್ಣಗೊಳಿಸಲು ಇದೇ ತಿಂಗಳು ಏಪ್ರಿಲ್ ಕೊನೆಯವರೆಗೂ ಗುರು ಅನುಗ್ರಹ ಇದೆ. ವೃತ್ತಿಯಲ್ಲಿಯೂ ನಿಮಗೆ ಅನೇಕ ಬದಲಾವಣೆ ಇದೆ. ಈ ತಿಂಗಳ ಒಳಗೆ ಅಂಥ ಪ್ರಯತ್ನ ಇದ್ದರೆ ಪ್ರಯತ್ನ ಮಾಡಿ ಆ ಅವಕಾಶವನ್ನು ಮಾಡಿಕೊಳ್ಳಿ. ನೂತನ ಆಯ್ಕೆಯೂ ನಿಮಗೆ ಇದೆ. ಸ್ವಂತ ಉದ್ಯಮ ನಡೆಸಲು, ದಿನಸಿ ಅಂಗಡಿ, ಪುಸ್ತಕ ಅಂಗಡಿ, ಶಾಲೆ ತೆರೆಯಲು, ವಿದ್ಯಾರ್ಥಿಗಳ ಟ್ಯೂಷನ್, ಹೀಗೆ ಕೆಲವೊಂದು ಮುಂದಿನ ನಿಯೋಜನೆಗಳು ಇದ್ದರೆ ಖಂಡಿತ ಈಗ ಮಾಡಿ. ಉತ್ತಮ ಸಮಯ. ನಿಮ್ಮ ಬದಲಾವಣೆ ಬಗ್ಗೆಯೂ ಆಲೋಚನೆ ಇದ್ದರೆ ವೈಯಕ್ತಿಕ ವಿಚಾರದಲ್ಲೂ ನಿಮಗೆ ಒಳ್ಳೆಯ ಸಮಯ. ನಿತ್ಯ ಅಯ್ಯಪ್ಪ ಸ್ವಾಮಿ ಆರಾಧನೆ ಮಾಡಿ. ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ. ಈ ವಾರ ನೋಡುವಾಗ ಧೈರ್ಯದಿಂದ ಮಾಡಿದ ಕೆಲಸ ಯಶಸ್ಸು. ನಿಮಗೆ ಅನೇಕ ಅವಕಾಶಗಳು ದೊರೆಯಲಿದೆ. ಕುಟುಂಬದಿಂದಲೂ ಲಾಭ, ಸಹಕಾರಿ ದೊರೆಯಲಿದೆ. ವ್ಯಾಪಾರ ಉದ್ಯೋಗದಲ್ಲೂ ಅಭಿವೃದ್ಧಿ ಉಂಟು. ಎಕ್ಸ್ಪೋರ್ಟ್ ಇಂಪೋರ್ಟ್ನಿಂದಲೂ ಲಾಭ ಪಡಿತೀರಾ. ಆರೋಗ್ಯದ ಕಡೆ ಗಮನ. ಅರ್ಧ ತಲೆನೋವು, ಕಣ್ಣಿನ ಸಮಸ್ಯೆ ಬರಬಹುದು. ಹಾಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಯು ಬರಲಿದೆ. ನೀರನ್ನು ಹೆಚ್ಚಾಗಿ ಸೇವಿಸಿ ಹಾಗೂ ನಾಗ ಆರಾಧನೆಯಿಂದ ಸಮಸ್ಯೆ ದೂರವಾಗಲಿದೆ. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿ ಹಾಗೂ ಆಶ್ಲೇಷ ಬಲಿ ಪೂಜೆ ಮಾಡಿಸಿ ಶುಭವಾಗಲಿದೆ. ನಿತ್ಯ ಸುಬ್ರಹ್ಮಣ್ಯ ಆರಾಧನೆ. ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು. ರಾಶಿಯವರಿಗೆ ಧನಯೋಗದ ವಾರ. ಧನಯೋಗ ಚೆನ್ನಾಗಿದೆ. ಬಂದ ಹಣವನ್ನು ಉಳಿಸ್ಕೊಳ್ಳಿ. ದುಂಡು ವೆಚ್ಚವನ್ನು ಮಾಡಬೇಡಿ. ಕಡಿವಾಣ ಹಾಕಿ. ಕುಟುಂಬದೊಂದಿಗೆ ದೂರ ಪ್ರಯಾಣ ಇದೆ. ಹಾಗೆ ಬಂದಂಥ ಹಣವು ಸಹ ನಿಮ್ಮ ಕುಟುಂಬಕ್ಕೆ ಸದ್ವಿನಿಯೋಗವನ್ನು ಮಾಡಿಕೊಳ್ಳಿ. ಈ ವಾರ ನಿಮಗೆ ಆಭರಣ ಕೊಂಡುಕೊಳ್ಳುವುದಿದೆ. ದೇವಿ ಆರಾಧನೆಯಿಂದ ಶುಭ ಉಂಟು. ನಿಮಗೆ ಉತ್ತಮ ಸ್ಥಾನಮಾನ, ರಾಜಯೋಗ ದೊರೆಯಲಿದೆ. ಸನ್ಮಾನಗಳಾಗುವಂತಹದ್ದು. ಕೆಲವೊಂದು ಜವಾಬ್ದಾರಿಯುತ ಕೆಲಸವೂ ದೊರೆಯಲಿದೆ. ಹಣಕಾಸಿನ ಜವಾಬ್ದಾರಿಯೂ ದೊರೆಯಲಿದೆ. ಮದುವೆ ಶುಭ ಕಾರ್ಯಗಳಿರ್ಬೋದು. ತಾವು ಮುಂದೆ ನಿಂತು ಮಾಡುವುದು ಸಹ ಇದೆ. ನೀವು ಕೆಲವೊಂದು ವ್ಯಕ್ತಿಗಳನ್ನು ಅನಿರೀಕ್ಷಿತ ಭೇಟಿಯಾಗೂ ಇದರಿಂದಲೂ ಲಾಭ ಮಾಡುವಂತಹದ್ದು ಕಂಡುಬರುತ್ತೆ. ನಿತ್ಯ ಕಾಳಬೇರೆ ಆರಾಧನೆ ಮಾಡಿ. ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು. ರಾಶಿಯವರಿಗೆ ಈ ವಾರ ನೋಡುವಾಗ ರಾಶಿಯಲ್ಲಿ ಶುಕ್ರ ಉಚ್ಚ. ವರ್ಷಕ್ಕೊಮ್ಮೆ ಬರುವಂತಹ ರಾಜಯೋಗ ನಿಮಗೆ ಅಮೃತಗಳಿಗೆ ಅಂತಲೇ ಹೇಳ್ಬೋದು. ನಿಮಗೆ ಡೈಮಂಡ್ ಯೋಗ, ಶುಕ್ರ ಯೋಗ, ವಿವಾಹ, ಸಂತಾನ, ಉದ್ಯೋಗ, ವ್ಯಾಪಾರ ವೃತ್ತಿಯಲ್ಲೂ ನಿಮಗೆ ಸಮಾಧಾನ, ಯಶಸ್ಸು ಇದೆ. ಈ ಸಮಯವನ್ನು ನೀವು ಖಂಡಿತ ಬಳಸ್ಕೋಬೇಕು. ರಾಜಯೋಗ ಇದು
ಮತ್ತೆ ಮತ್ತೆ ಬರೋದಿಲ್ಲ, ವರ್ಷಕ್ಕೊಮ್ಮೆ ಬರುವಂಥದ್ದು ವಿಶೇಷವಾಗಿ ನಿಮಗೆ ಇರುವಂಥದ್ದು. 1 ತಿಂಗಳಿರುತ್ತೆ ನಿಮಗೆ. ಚಲನಚಿತ್ರ ರಂಗದವರಿಗೂ ಎಲ್ಲ ರೀತಿಯ ಕಲಾವಿದರಿಗೂ ಒಳ್ಳೆಯ ಅವಕಾಶವಿದ್ದು ನಿಮ್ಮ ಪ್ರಯತ್ನ ಅವಶ್ಯಕ. ನಿಮ್ಮ ಪರಿಚಯ ಆಗಬೇಕು, ಮುಂದೆ ಆ ಯೋಗ ನಿಮ್ಮನ್ನೇ ಗುರುತಿಸುತ್ತೆ. ವಿವಾಹಕ್ಕೆ ಪ್ರಯತ್ನ ಮಾಡಿ, ಶುಭ ಫಲ ದೊರೆಯುತ್ತೆ. ಒಂದ ಕಡೆ ಶುಕ್ರಬಲ ಹಾಗೂ ಗುರುಬಲ ಜೊತೆಯಲ್ಲೇ ಇದೆ ನಿಮಗೆ. ಆದ್ದರಿಂದ ಯೋಗವಂತರು ಅಂತಲೇ ಹೇಳ್ಬೋದು. ನಿತ್ಯ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿ. ಶುಭ ಸಂಖ್ಯೆ 6, ಶುಭ ಸಂಖ್ಯೆ ಬಿಳಿ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಮೇಷರಾಶಿಯಿಂದ ಮೀನರಾಶಿ ರಾಶಿ ವಾರ ಭವಿಷ್ಯ ಮುಗಿಯಿತು. ತಮ್ಮೆಲ್ಲರಿಗೂ ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆಯ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗುತ್ತವರೆಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲಯ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.